ಮೂಲತಃ ಹಾತ್ಲಿಗೆರೆ ಗ್ರಾಮ, ಗದಗ ತಾಲೂಕು, ಗದಗ ಜಿಲ್ಲಾ. ಆಕ್ಚುಲಿ MBA ಸ್ಟೂಡೆಂಟ್ಸ್. ನಾನು ಕೃಷ್ಣ ಮೈಲಾರಪ್ಪ ಜಲಾಮ್ನವರು, ಇನ್ನೊಬ್ರು ವೀರೇಶ್ ಹಿರೇಮಠ ಅಂತಂದೇಳಿ, ಇನ್ನೊಬ್ರು ವೀರಭದ್ರಯ್ಯ ಮುರುಗಿಮಠ ಅಂತೇಳಿ, 3 ಜನ MBA ಫ್ರೆಂಡ್ಸ್. ನಾವು MBA ಮುಗಿದ್ಬಿಟ್ಲೆ ಮಾಡಿದ್ವಿ, ಒಬ್ಬೊಬ್ರು ಒಂದೊಂದು ಇದ್ರ ಹೋದ್ವಿ. ಈ ತರ ಒಂದು ವಿಭಿನ್ನವಾದ ಕೃಷಿ ಮಾಡಬೇಕು ಅಂತ ಐಡಿಯಾ ಬಂದಿದೆ ಅವಾಗ ನಿಮ್ಗೆ? ಐಡಿಯಾ ಬಂದಿದ್ದು ನಾವು ಲಾಕ್ಡೌನ್ ಸಮಯದಲ್ಲಿ. ಲಾಕ್ಡೌನ್ ಸಮಯ ಬಹಳ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೆ ಬಹಳ ಪೆಟ್ಟು ಕೊಟ್ಟು. ಹೌದೌದು. ಅದ ಬಂದು ನಾವು 3 ಜನ ಮಾಡಿದ್ವಿ. ಲಾಕ್ಡೌನ್ ಸಮಯದಲ್ಲಿ ಯಾರನ್ನೂ ಬಿಡ್ತಿದ್ದಿಲ್ಲ. ನಮ್ಮ ಮನ್ಯಾಗ ಕುಂತ ಬೇಜಾರು. ನಾವು ಇರೋದ 3 ಜನ, ನಾವು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ 3 ಜನ ಬಂದು ಇಲ್ಲಿ ಕುಂತ್ಕೊಂಡ್ವಿ. ನಮ್ ಗದಗಲ್ಲಿ ಎಗ್ರೆಸ್ ಫೇಮಸ್. ಎಗ್ರೆಸ್ ತಗೊಂಡು ಬಂದು ಇಲ್ಲಿ ಕೊಡ್ತಿದ್ವಿ. ಇಲ್ಲಿ ಕುಂತಾಗ ಅದೊಂದು ಹೆಂಗಾಗಿತ್ತ, MBA ಸ್ಟೂಡೆಂಟ್ ಅಲ್ಲ ನಾವು, ಬರೀ ನಮ್ ಮಾರ್ಕೆಟಿಂಗ್ ಮೈಂಡ್ ಎಂತ ಇದ್ ಮಾಡ್ರೆ ಮಾರ್ಕೆಟಿಂಗ್ ಮೈಂಡ್ ಅದೇ ರನ್ ಆಗ್ತಿರೋದು. ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ಬಂದು ಕುಂತ್ಕೊಂಡಾಗ ಇಡೀ ಜಗತ್ತ ಸ್ವಲ್ಪ ಎಲ್ಲಾ ಬಿಸ್ನೆಸ್ ಡಲ್ ಆದಾಗ ನಮ್ಮ ಬಿಸ್ನೆಸ್ ರನ್ ಆಗ್ತಿರ್ಬೇಕು. ಅಂತದೊಂದು ಏನ ಮಾಡ್ಬೇಕಂತ ಬಂದಿದ್ದ ಮೈಂಡ್ ಒಳಗೆ ಕೃಷಿ ಅಂದ್ಬಿಡ್ಲಿ. ಎಲ್ಲಾರ ಅಂತಾರ ನಮ್ಮ ಈಚೆ ಕಡೆ ಉತ್ತರ ಕರ್ನಾಟಕ ಭಾಗದಾಗ ರೈತಕ್ಕೆ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನಾಗ್ತಿರಪ್ಪ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಮುಂಗಾರ ಅಂದ್ಬಿಡ್ಲೆ ಅದೇ ಶೇಂಗಾ, ಹೆಸರು ಇಂತ ಬಂದ್ಬಿಡ್ತಾರೆ. ಕೃಷಿ ಅಂದ್ರೆ ಇದು ಅಷ್ಟೇ ಅಲ್ಲ, ಕೃಷಿ ಬೇರೆ ಬೇರೆ ಅದು, ಯಾರೋ ಮಾಡಿರಬಾರ್ದು ಅಂತದ್ ಮಾಡ್ಬೇಕು. ಯಾಕಂದ್ರೆ ನಮ್ಗೊಂದು ಯುನಿಕ್ ಇರುತ್ತಲ್ಲ, ಹೌದು, ನಮ್ಮ ಮೈಂಡೊಳಗೆ ಬೇರೆ ಬೇರೆ ಇರ್ತೈತಿ. ಈಗ ನಮ್ಮ ಅಪ್ಪರ್ ಮಾಡೋದು ಸೇಮ್ ಆದ್ರೆ ನಮ್ಗೂ ನಾವು ಕಲಿಸಿ MBA ಮಾಡಿಸ್ಕೊಂಡು ನಮ್ದೊಂದು ಏನು ಅಂತ ಕೊಡ್ಬೇಕು. ಅದ್ರ ಸಂಬಂಧ ನಾವೇನ್ ಮಾಡಿದ್ವಿ, 2 ಅಗ್ರಿಕಲ್ಚರ್ ಕೃಷಿ ಸೆಲೆಕ್ಟ್ ಮಾಡಿದ್ವಿ. ಒಂದು ದಾಳಿಂಬೆ ಕೃಷಿ, ಒಂದು 2 ಇದು ದಾಳಿಂಬೆ ಕೃಷಿ ಬದ್ಲಿರೋ ಸೆಟ್ ಇತ್ತು, ಅದನ್ನೆಲ್ಲ ರೆಡಿ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಅದರೊಳಗೆ ಎಲ್ಲ ಲಾಸ್ ಆಯ್ತು. ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ, ಲಾಸ್ ಆಯ್ತು. ಅದ್ ಬಿಟ್ಬಿಟ್ವಿ. ಅದ್ ಬಿಟ್ಟು ಸೇಮ್ ಟೈಮ್ ಇದನ್ನ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ವೀರೇಶ್ ಮುರುಗಿಮಠ ಹೇಳಿದ್ರು, ದಾಳಿಂಬೆ ಕೈ ಹಿಡಿತೈತಿ, ಇದು ಕೈ ಕೊಡುತ್ತಾ ಅಂತ ಹೇಳಿದ್ರು. ಸೊ ಇದು ಬಂದು ಈಗ ಮುತ್ತು ಕೃಷಿ ಅಲ್ಲ, ಇದು ನಿಮ್ಗೆ ಗೊತ್ತಾಗಿದ್ದೆ ಹೆಂಗೆ ಮಾಡ್ಬೋದು, ಮಾಡ್ತಾ ಇದಾರೆ ಅಂತ ಗೊತ್ತಾಗಿದ್ದೆ ಹೆಂಗೆ? ಹೌದಾ, ಇದು ನಾವು ಫಸ್ಟ್ ಕ್ಲಿಕ್ ಬಂದು ಕುಂತಾಗ ಆನ್ಲೈನ್ ಯೂಟ್ಯೂಬ್ ಅಥವಾ ಗೂಗಲ್ ಬಹಳ ಹೆಲ್ಪ್ ಆಗುತ್ತೆ. ನಾವು ಸರ್ಚ್ ಮಾಡ್ತಾ ಹೋದಾಗ ನಾವ್ ಏನ್ ಮಾಡಿದ್ವಿ, ಇಲ್ಲಿ ಕುಂತ್ಕೊಂಡಿದ್ವಲ್ಲ, ಇದು ಎಲ್ಲ ನಮ್ಮ ಮೊದ್ಲಕ್ ಮಾಮರು ಮತ್ತೆ ಇವ್ರು ನಮ್ಮ ರಿಲೇಷನ್ ಆಗ್ಬೇಕು. ಬಟ್ ಎಲ್ಲರದ ಜಾಗ ಇದೆ. ಆ ಜಾಗದಿಂದ ಏನ್ ಮಾಡಿದ್ವಿ, ಇದೇ ಜಾಗದಾಗ ಏನ ಮಾಡ್ಬೇಕು ಅಂತಂದೇಳಿ. ಯಾಕಂದ್ರೆ 15 20 ವರ್ಷದಿಂದ ಹಳೆ ನೀರು ಇದು 80 ವರ್ಷದಿಂದ ತಳೆಯುವಂತ ಕಲ್ಕಣಿ. ಇದು ಹೆಂಗಿದ್ರೆ ವೇಸ್ಟ್ ಜಾಗ. ಇದ್ರೊಳಗೆ ಏನಾರು ಯೂನಿಕ್ ಮಾಡ್ಬೇಕಂತ ಪ್ಲಾನ್ ಬಂತು. ಏನು ಮೀನು ಫಿಶ್ ಫಾರ್ಮಿಂಗ್ ಅಂತ ಬಂತು. ಅಡೆಲ್ಲ ಕಲೆಕ್ಟ್ ಮಾಡಿದ್ವಿ. ಒಂದು 10 ಕಲೆಕ್ಟ್ ಮಾಡಿದ್ರೆ 2 ಸಕ್ಸಸ್ ಆಗ್ತವೆ. ಫಿಶ್ ಫಾರ್ಮಿಂಗ್, ಸ್ಪಿರುಲಿನಾ ಅಂತ ಬರ್ತೈತಿ, ಅದನ್ನ ಪ್ಲಾನ್ ಮಾಡಿದ್ವಿ. ನಮ್ಮ ವೀರೇಶ್ ಹಿರೇಮಠ ಅವರು ಪ್ಲಾನ್ ಮಾಡಿದ್ರು. ಅದನ್ನೆಲ್ಲ ಬಂದು ಕುಂತ್ಕೊಂಡ್ ಮಾತಾಡೋ ಮುಂದಾಗ ಫರ್ಲ್ ಫಾರ್ಮಿಂಗ್ ಮಾಡೋಣ ಅಂತ ಐಡಿಯಾ ಬಂತು. ಸಖತ್ ಐಡಿಯಾ ಬಂತು. ಮಾಡ್ಬೇಕು. ಎಲ್ಲಿ ಮಾಡ್ಯಾರ? ಕೋಲ್ಕತ್ತಾ ಹೋಗ್ಬೇಕು, ಬಿಟ್ರೆ ರಾಜಸ್ಥಾನ್ ಕಡೆ ಹೋಗ್ಬೇಕು. ಇಲ್ಲಿ ಸರೌಂಡಿಂಗ್ ಎಲ್ಲಿ ನೋಡಕ್ಕೆ ಎಲ್ಲಿ ಜಾಗ ಇಲ್ಲ ನಮ್ಮ ಕಡೆ. ಇಲ್ಲಿ ಯಾರು ಮಾಡಿಲ್ಲ. ಕೋಲ್ಕತ್ತಾ ಹೋಗ್ಬೇಕಂದ್ರೆ ಅಲ್ಲೇ ನಿಮ್ಗೆ ಆನ್ಲೈನ್ ಒಳಗೆ ಎಲ್ಲಾ ಕಂಪ್ನಿ ಹಂಗೆ ಇಲ್ಲ. ಬಟ್ ನೀವು ಒಂದು ಕಂಪ್ನಿ ನಿಜ ಇತ್ತಂದ್ರೆ 10 ಕಂಪ್ನಿ ಫೇಕ್ ಇರ್ತವೆ. ಹೌದು, ಕರೆಕ್ಟ್. ಅದನ್ನ ತಿಳ್ಕೊರಿ. ನಾವು 10 ಕಂಪ್ನಿಗಳ ಎಲ್ಲ ಹೆಸರು ಹೇಳೋದು ಬೇಡ, ಎಲ್ಲ ಜೊತೆ ಮಾತಾಡಿದ್ವಿ. ಕೆಲವೊಂದ್ ಕಡೆ ಅಡ್ವಾನ್ಸ್ ಅಮೌಂಟ್ ಹಾಕಿ ಲಾಸ್ ಆದ್ವಿ. ಅಂದ್ರೆ ಈಗ ಮುತ್ತು ಬೆಳಿಬೇಕು ಅಂತ ಅನ್ಕೊಂಡಾಗ ಯಾರು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೀವು ಸರ್ಚ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೌದು, ಸರ್ಚ್ ಮಾಡಿದ್ವಲ್ಲ, ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು 10 ರಿಂದ 12 ಕಾಂಟ್ಯಾಕ್ಟ್ ಸಿಕ್ಕು ನಮಗೆ. ಅಂದ್ರೆ ಅವರೆಲ್ಲ ಕಂಪ್ನೀಸ್ ಬೇರೆ ಬೇರೆ ಕಂಪ್ನೀಸ್. ಬಟ್ ಅದರಲ್ಲಿ ಒಂದು ಕಡಿಮೆ 10 ಕಂಪ್ನಿ ಫೇಕ್ ಅದು. ಹೌದಾ? ಅಂದ್ರೆ ನೀವು ದುಡ್ಡು ಕಟ್ಟಿ ಕಳ್ಕೊಂಡಿದ್ದಿದ್ದೆ? ಅಂದ್ರೆ ಹಂಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಕೇಳಕ್ 5,000 ರೂಪಾಯಿ ಕೊಟ್ಟು ಕಳ್ಕೊಂಡಿವಿ ನಾವು. ಓ, ಹಂಗೆ ಕಳ್ಕೊಂಡಿವಿ. ಹಂಗಾಗಿ ಲಾಸ್ಟ್ ಟೈಮ್ ಐಡಿಯಾ ಬಂದಿದ್ದು, ನಮ್ಮ ರಿಲೇಷನ್ ಒಬ್ರು, ನಮ್ಮ ಮಾವರ್ ಫ್ರೆಂಡ್ ಅವರೊಬ್ರು ಮಿಜೋರಾಮ್ದಾಗ ಆರ್ಮಿ ಒಳಗಿದ್ರು. ಅವ್ರು ಹೇಳಿದ್ವಿ. ಅವ್ರು ಹೇಳಿಬಿಟ್ಲೆ ಇಲ್ಲಿ ಬಂದ ಅಲ್ಲಿ ಹಂಗ ಇನ್ಫಾರ್ಮೇಶನ್ ಇತ್ತು, ಹೌದು ಇಲ್ಲಿ ಮಾಡ್ತಾರ ಅಂತೇಳಿ. ಇವ್ರು ಆಕ್ಚುಲಿ ಬೇರೆ ಕಂಪ್ನಿ ವರ್ಕ್ ಮಾಡ್ಕೊಂಡು ಬಿಟ್ಟು ಬಂದಿದ್ರು ಇವರು, DR ಫಾರ್ಮಿಂಗ್ ಅಂತೇಳಿ. ಅದ್ರ ಸಂಬಂಧ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ಫ್ಲೈಟ್ ಮುಖಾಂತರ ಬರ್ಬೇಕಲ್ಲ, ನಾವು ಅಡ್ವಾನ್ಸ್ ಹಾಕಿಬಿಟ್ವಿ. ಬೇರೆ ಹಂಗಾಗ್ರೆ ಹಂಗೆ ಹಾಕಿದ್ವಿ. ಬಂದೆಲ್ಲ ನೋಡ್ಕೊಂಡು ವಿಡಿಯೋ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅದಾದ್ಮೇಲೆ ನಾವು ಅಮೌಂಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ 3 ಜನ ಕೂಡ 2 ಲಕ್ಷ ಹಾಕಿದ್ವಿ ನಾವು. ಇದು ನಂದ ಅಮೌಂಟ್ ಅಲ್ಲ, ಬರಂಗಿಲ್ಲ, ಲಾಸ ಅಂತ ತಿಳ್ಕೊಂಡು ಹಾಕಿದ್ ನಾವು 3 ಜನನು. ಅಂದ್ರೆ ಹಂಗೆ ಸುಮ್ನೆ ಬಂಡ ಧೈರ್ಯ. ಹೌದು, ಬಂಡ ಧೈರ್ಯ. ನೋಡಿದ್ ನಮ್ ದುಡ್ಡಲ್ಲ, ಏನೋ ಯುನಿಕ್ ಮಾಡಾಕ್ಬೇಕಂತ ಮಾಡಿವಲ್ಲ, ಅದಕ್ಕಂತ 2 ಲಕ್ಷ. ಎಂತ ಶೋರೂಮ್ ನಲ್ಲಿ 10-50 ಲಕ್ಷ ಕಳ್ಕೊಂತೀವಿ ಅಂತ 2 ಲಕ್ಷ ಒಬ್ರು ಹೋಗ್ಲಿ ಅಂತ ಹಾಕಿದ್ವಿ ನಾವು 3 ಜನ. ನಾನು, ವೀರೇಶ್, ವೀರಭದ್ರಯ್ಯ ಅಂತ ಹೇಳಿ 3 ಜನ ಹಾಕಿದ್ವಲ್ಲ. 6 ಲಕ್ಷ ಹಾಕಿದ್ವಿ. ಅಂದ್ರೆ ಈಗ ಕೋಲ್ಕತ್ತಾದಲ್ಲಿರೋ ಕಂಪ್ನಿನ ಫಿಕ್ಸ್ ಮಾಡ್ಕೊಂಡ್ರಿ ನೀವು? ಫಿಕ್ಸ್ ಮಾಡ್ಕೊಂಡ್ವಿ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ನೊಂದು ಆಕ್ಚುಲಿ ಅವ್ರ ಫರ್ಮ್ ರಿಜಿಸ್ಟರ್ ಆಗಿದ್ದಿಲ್ಲ. ಅವಾಗ ನಂಬಿದ್ವಿ ನಾವು, ಟ್ರಸ್ಟ್ ಮಾಡಿದ್ವಿ ಅವ್ರನ್ನ. ಹೌದು, ಅವಾಗ ನಂಬಿ ಮತ್ತೆ ಆಮೇಲೆ ಬಂದ್ಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು. ಅವಾಗ ಹೇಳಿದ್ವಿ, ನೋಡಪ್ಪ ನೀವು ಕರೆಕ್ಟ್ ನಮ್ ಜೊತೆ, ನಾನೊಬ್ಬ ಬಿಸ್ನೆಸ್ ಮೈಂಡ್, ನಮ್ ಫ್ರೆಂಡ್ಸ್ ಎಲ್ಲ ವೀರೇಶ್ ಹಿರೇಮಠ ಇನ್ಫಾರ್ಮೇಶನ್ ತೆಗಿತಾರ, ವರ್ಕಿಂಗ್ ಎಲ್ಲ ಮಾಡೋದು ವೀರಭದ್ರಯ್ಯ ಮಾಡ್ತಾರ. ನಂದೇನ ಬಿಸ್ನೆಸ್ ಮೈಂಡ್, ಪಾಸಿಟಿವ್ ಥಿಂಕಿಂಗ್. ಬಂದ್ರೆ ಬರ್ಲಿ, ಹೋಯ್ದ್ರು ಇತ್ತು. ಬಟ್ ಮಾಡೋದ ಹೆಸರು ಬರ್ಬೇಕು.
ಅಂತೇಳಿ ಪ್ಲಾನ್ ಮಾಡಿದ್ವಿ. ಸೊ ಪ್ಲಾನ್ ಮಾಡಿದಾಗ ಅವರು ಇಷ್ಟು ಫಸ್ಟ್ ಅಮೌಂಟ್ ಪೇ ಮಾಡಬೇಕು ಅಂತ ಕೇಳಿದ್ರಾ? ಅಮೌಂಟ್ ಪೇ ಮಾಡ್ಬೇಕಂದಕ್ಕೆಲ್ಲ ಸ್ವಲ್ಪ ವಿಸಿಟಿಂಗ್ ಚಾರ್ಜ್ ಅಷ್ಟ ಕೊಡ್ರಿ ಅಂತಂದ್ರೆ ಅದನ್ನ ಅಮೌಂಟ್ ಹಾಕಿದ್ದು ಬಂದ್ರು. ಅದಾದ್ಮೇಲೆ ಎಲ್ಲ ಮಾತಾಡಿದ್ವಿ ಹಿಂಗ ಅಂತಂದ ಹೇಳಿ ಆಯ್ತು ಅಂತೇಳಿ ಅವರು ಬಂದ್ರು. ಬಂದಾಗ ಇಲ್ಲಿ ಸೆಡ್ ಎಲ್ಲ ಹಾಕಿದ್ವಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗೆಲ್ಲ ಹೆಂಗೆ ಸರ್ಜರಿ ಮಾಡ್ತಾ ಎಲ್ಲ ಹೇಳ್ಕೊಡ್ತೈತಿ. ಈಗ ಯಾವ್ದು ಅವ್ರು ಬಂದ್ ಕೂಡಲೇ ಓಕೆ ಮಾಡಿದ್ವಿ. ಅಮೌಂಟ್ ಇಷ್ಟನ್ನು ಮಾತಾಡ್ಕೊಂಡ್ವಿ, ಅದು ಹಾಕಿದ್ವಿ. ಬಂದು ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಇದನ್ನ ಹಾಕಿದ್ರು. ನಾವೇನ್ ಮಾಡಿದ್ವಿ, ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ ಅವ್ರಿಗೆ, ನೋಡ್ರಿ ನೀವು ಬರ್ರಿ, ನಾವು ಅದನ್ನ ನೋಡಿ ಅವ್ರು ಹೆಂಗ್ ಮಾಡ್ತಾರ ಅದನ್ನ ನೋಡ್ಕೊಂಡು ಸರ್ಜರಿ ಮಾಡ್ಕೊಂಡು ನಾವು ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಇಂದ ನಾವು ಮಾಡ್ಬೇಕು, ಅವ್ರ ಕಡೆ ಇನ್ಫಾರ್ಮೇಶನ್ ತಗೋಬೇಕಂತೇಳಿ. ಅಂದ್ರೆ ಅವರೇ ಫಸ್ಟ್ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಾ? ಹೌದು. ಅದಕ್ಕೆ ಮಸಲ್ಸ್ ಅಂತಾರ. ಮಸಲ್ಸ್ ಒಳಗ ಇನ್ನೊಂದು ಒಂದು ಮುತ್ತು ಸಾಕಾಣಿಕೆ ಅಂದ್ರೆ ಹೇಳ್ಬಿಡ್ತೀನಿ. ನಮ್ದು ಯಾವ್ದು ಅವ್ರದ್ದು ಯಾವ್ದು ಅಂತೇಳಿ. ಆಕ್ಚುಲಿ ನೀವು ನೋಡಿದ್ದು ರೌಂಡ್ ಮುತ್ತು ನೋಡಿರ್ತೀರಿ. ಹೌದು, ರೌಂಡ್ ಮುತ್ತು. ನಮ್ಮ ಪೂರ್ವಜ ಕಾಲದಾಗೆಲ್ಲ ಒಂದು ಮುತ್ತಿನ ಕತೆ ನೋಡಿರ್ತೀರಿ ನೀವು. ಅದ ಒಂದು ರೌಂಡ್ ಮುತ್ತು ಸಿಗ್ತಾವ. ಇದು ನಮ್ದು ಮುತ್ತು ರೌಂಡ್ ಮುತ್ತು ಅಲ್ಲ, ಕ್ಲಿಯರ್ ಹೇಳ್ತೀನಿ. ನಮ್ದು ರೌಂಡ್ ಮುತ್ತು ಸಿಗ್ಬೇಕಾದ್ರೆ ಚೆನ್ನದಾಗ ಅಲ್ಲಿ ಎಲ್ಲ ಕಡಿಮೆ ರೇಟ್ನ ಸಿಕ್ಬಿಡ್ತಾವ. ಒಂದು 30-50 ರೂಪಾಯಿ ಒಂದೊಂದು ಸಿಕ್ಬಿಡ್ತಾವ. ಇಲ್ಲಿ ನಮ್ದು ಏನಂತಂದ್ರೆ ಇದಕ್ಕೆ ಡಿಸೈನಿಂಗ್ ಫರ್ಲ್ ಅಂತೀವಿ ನಾವು. ಡಿಸೈನಿಂಗ್ ಫರ್ಲ್ ಮೋತಿ ಮುತ್ತು. ಫಸ್ಟ್ ಪ್ರಾಜೆಕ್ಟ್ನೊಳಗ ಯಾವಾಗ 2021 ನಾವು ಹಾಕಿದ್ದು ಬರೀ ದೇವರುಗಳ ಮೋತಿ ಪರ್ಲ್. ಶಿವ, ಯೇಸು, 786, ಕೃಷ್ಣ, ಗಣೇಶ, ಓಮು ಇವನ್ನೆಲ್ಲ ಹಾಕಿದ್ವಿ. ಇವು ಎದಕ್ಕೆ ಬರ್ತಂತಂದ್ರೆ ಅದು ಇಲ್ಲೇ ಲಾಕೆಟ್ಗೆ ಅವ್ರಿಗೆ ಲಾಕೆಟ್ ಸಂಬಂಧ ಹಾಕಿದ್ವಿ. ಈ 786 ದುಬೈಯಲ್ಲಿ ಹೋಗುತ್ತೆ. ಅದು ಹಿಂದೂಗಳ ಎಲ್ಲ ದೇವ್ರಿಗೆ ಇಲ್ಲಿ ಹೋಗ್ತವು. ಎಲ್ಲ ಟೈಪ್ ಹಾಕಿಬಿಟ್ವಿ. ಅದು 2021 2021 ಹಾಕಿದ್ದು ನಾವು 2023 ತೆಗೆದ್ವಿ. ತೆಗೆದಾಗ ಬಂತ ಅಮೌಂಟ್ ನಾವು ಆ್ಯಕ್ಚುಲಿ ಎಕ್ಸೆಪ್ಟೇ ಮಾಡಿದ್ದಿಲ್ಲ. ನಾವು ಹಾಕಿದ್ದು ಬರೀ 6 ಲಕ್ಷ, ನಮ್ಗೆ ಬಂದಿದ್ದು 14,46,000 ರೂಪಾಯಿ ಬಂತು. ಚೆಕ್ ಇಲ್ಲೇ ಬಂದು ಕೊಟ್ಟಿದ್ರು 2 ವರ್ಷಕ್ಕೆ. ಹೌದು, 18 2 ವರ್ಷಕ್ಕೆ. ಬಟ್ ನಾವು ಆ್ಯಕ್ಚುಲಿ ಅದಕ್ಕೆ ಏನೇನೋ ಕೇರ್ ಮಾಡಿದ್ದಿಲ್ಲ. ನಮ್ದು ಮೈಂಡ್ ಉಡ್ಸಲ್ಲ. ಅವ್ರು ಏನಂತಾರೆ ಅದನ್ನ ಅಷ್ಟ ಫುಡ್ ಹಾಕಿ ಇಟ್ಬಿಟ್ಟಿದ್ವಿ. ಯಾಕಂದ್ರೆ ನಾವು ಮೊದಲಕ್ಕೆ ಮೈಂಡ್ ಸೆಟ್ ಆಗಿಬಿಟ್ಟಿದ್ದು. ನೋಡಪ್ಪ, ಲಾಸ್ ಆದ್ರೂ ಆತು, ಪ್ರಾಫಿಟ್ ಬಂದ್ರೆ ಬಂತು. ಪರ್ಲ್ ಹೆಂಗೆ ಫ್ರೇಮ್ ಆಗತ್ತೆ ಅಂತಂದೇಳಿ. ಈಗ ಅದು ಆ್ಯಕ್ಚುಲಿ ಒಂದು ಅದು ಪ್ರಾಣಿ ಮಸಲ್ಸ್ ಏನು ಬರ್ತಲ್ಲ, ಅದಕ್ಕೊಂದು ಈಗ ಜೇನಿಗೆ ಹೆಂಗೆ ತನ್ನ ಮಕರಂದ ಹೀರಿ ಜೇನು ಬಿಡುತ್ತೆ ಅಂತಂದೇಳಿ ಒಂದು ಇದು ಬರುತ್ತೆ ನೋಡು, ಆ ಟೈಪ್ ಇದಕ್ಕೊಂದು ದೇವ್ರ ಸೃಷ್ಟಿ ಐತಿ. ಅಂದ್ರೆ ಅದು ಚಿಪ್ಪೇನ ಬರೋದು? ಚಿಪ್ ತನ್ನ ಬೀಡ್ ಮಾಡ್ಕೊಂತ ಹೋಗುತ್ತದೆ, ತನ್ನ ಸೇಫ್ಟಿ ಕಾಯ್ಕೊಂತ ಹೋಗುತ್ತೆ. ಮನುಷ್ಯಾಗಲಿ ಎಲ್ಲ ಆನಿಗೆ ಸೊಂಡಲು ಕೊಟ್ಟಿರ್ತೈತಿ ದೇವ್ರು, ಟಗರಿಗೆ ಕೊಂಬು ಕೊಟ್ಟಿರ್ತೈತಿ. ಯಾಕಂದ್ರೆ ಜೀವ ಸೇಫ್ಟಿ ಮಾಡ್ಕೊಳಕಂತಂದೇಳಿ ಅದೇ ಸೃಷ್ಟಿಯಿಂದ ಇದಕ್ಕೆ ಏನ್ ಮಾಡಿರ್ತೈತಿ, ತನ್ನ ಬೀಡ್ ಆಗ್ಲಿ ಅಂತೇಳಿ ಯಾವ ಪ್ರಾಣಿ ಬಂದ್ರೆ ಕಡದ್ರೆ ಇದಾಗಬಾರ್ದು ಅಂತಂದು ಹೇಳಿ ಫ್ರೇಮ್ ಮಾಡ್ಕೊಂಡಿರ್ತೈತಿ ತನ್ನ ಬಾಡಿಗೆ. ಅದೇ ಆಕ್ಚುಲಿ ಫಾರ್ಮಿಂಗ್ ಫ್ರೇಮ್ ಅದು. ಅದಕ್ಕೆ ಸಮುದ್ರದಿಂದ ಅಲೆಗಳು ಬರ್ತಿರ್ತವು. ಅಲೆಗಳು ಬರುವಾಗ ಉಸುಗು ಗಿಸಿಗೆ ಅದು ಹೊಟ್ಟೆ ಒಳಗೆ ಹೋಗುತ್ತಂದ್ರೆ ಅದನ್ನ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡುತ್ತೆ. ಹೊರಗೆ ಹೋಗುತ್ತೆ, ಒಂದು ಹಳ್ಳ ಹೋಗುತ್ತೆ, ದೊಡ್ಡ ಹಳ್ಳ. ಆ ಹಳ್ಳ ಮೀನ್ಸ್ ಕಲ್ಲು, ಸ್ಟೋನ್ ಒಳಗೆ ಹೋಗುತ್ತೆ, ಅದನ್ನ ಹೊರಗೆ ಹಾಕಿ ಪ್ರಯತ್ನ ಮಾಡುತ್ತೆ. ಅದು ಹೊರಗೆ ಹೋಗಲಾರದ ಕಾರಣಕ್ಕೆ ಅದು ತನ್ನ ಬಾಡಿಗೆ ಇದಾಗುತ್ತೆ, ಸ್ಕ್ರಾಚ್ ಆಗೋದು, ಅದಾಗದು, ತನಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಅದ್ರ ಸಂಬಂಧ ಅದ್ರ ಮೇಲೆ ಏನು ಲೇಯರ್ ಹಾಕೊಂತ ಹೋಗ್ಬಿಡ್ತೈತಿ ಇದು. ನನಗೆ ಇಡೀ ಡೇಂಜರ್ ಆಗಬಾರ್ದು, ಲೇಯರ್ ಹಾಕೊಂಡ್ ಹೋಗ್ಬಿಡುತ್ತೆ. ಅವಾಗ ಅದು ಬರ್ಬರ್ತಾ ಸ್ಮೂತ್ ಆಗಿ ರೌಂಡ್ ಫರ್ಲ್ ಆಗುತ್ತೆ. ನೀರು ನಾರ್ಮಲ್ ಆಗಿ ಯಾವಾಗ್ಲೂ ಇರತ್ತಾ ಇಲ್ಲಿ? ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಇದು ಮೊದಲು ಎಲ್ಲ ನೀರ್ ಕಡಿಮೆ ಇತ್ತು. ನಾವ್ ಹಂಗೆ ಕಲ್ಲು ಎಬ್ಬಿಸ್ಕೊಂತ ಜಲ ಜಾಸ್ತಿ ಬಂತು. ಹೌದಾ? ಜಲ ಜಾಸ್ತಿ ಬಂದಂಗೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟು 15-20 ವರ್ಷ ಹಳೆ ನೀರ್ ಇದೆ ಈಗ. ಇದೇ ಡೀಪ್ ಅಂತ 40 ಫೂಟ್ ಮಟ್ಟ ಡೀಪ್ ಇದೆ. ನಾವು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀವಿ ಹಂಗೆ ಡಬಲ್ ಆಗುತ್ತೆ. ಇವಾಗ ನಿಮ್ಗೆ ಅಲ್ಲಿ ಹೆಂಗ್ ಕಾಣುತ್ತಲ್ಲ, ಇದು ಅದು ಸೆಕೆಂಡ್ ಪ್ರಾಜೆಕ್ಟ್ ಲಾಸ್ಟ್. ಅದು ಸೆಕೆಂಡ್ ಪ್ರಾಜೆಕ್ಟ್ ಆ ಕಡೆ ಇರೋದು. ಅಲ್ಲೇ ಕಡಿಮೆ ಅಂದ್ರೆ ಈಗ ನಾವಲ್ದೆ ಅಷ್ಟು ಇನ್ವೆಸ್ಟ್ಮೆಂಟ್ ನಾವು ಮಾಡೋಕ್ಕಾಗಲ್ಲ. ನಾವಂತೂ ಒಂದೇ ಬಿಸ್ನೆಸ್ ಒಳಗೆ ಅಷ್ಟು ಅಮೌಂಟ್ ಎಲ್ಲ ಹಾಕಂಗಿಲ್ಲ. ನಮ್ದು ಬಿಸ್ನೆಸ್ ಪರ್ ಹೆಂಗಂದ್ರೆ ಒಂದು 4-5 ಬಿಸ್ನೆಸ್ ರನ್ ಮಾಡ್ತಿರ್ತೀವಿ ನಾವು. ಅದಕ್ಕೆ ಅಲ್ಲೇ ನಾನು ನಮ್ಮ ವೀರೇಶ್ ವೀರಭದ್ರ 3 ಜನ ಕೂಡ ಹಾಕಿವಿ. ಮತ್ತೆ ಪ್ಲಸ್ ಕ್ಲೈಂಟ್ಸ್ ಈಗೇನು ವಿಸಿಟ್ ಬಂದಿರ್ತಲ್ಲ, ನಮ್ಮ ಕಡೆ ಜಾಗ ಫೌಂಡ್ ಇಲ್ಲ, ಏನಿಲ್ಲ ಸರ್ ಇಲ್ಲಿ ಹಾಕೊಂಡ್ಬಿಟ್ರೆ ಅಂತಂದ್ರೆ, ಯಾಕಂದ್ರೆ ನಾವು ನೀರಿಗೆ ಫುಡ್ ಹಾಕ್ತಿವಿ, ಅದಕ್ಕೆ ಫುಡ್ ಹಾಕಂಗಿಲ್ಲ. ಒಂದೇ ಮಸಲ್ಸ್ ಇದ್ರು ಅಷ್ಟೇ ಫುಡ್ ಹಾಕ್ಬೇಕು, ಫುಲ್ ಅಷ್ಟು ಮಸಲ್ಸ್ ಹಾಕಿದ್ರೆ ಅಷ್ಟೇ ಫುಡ್ ಹಾಕ್ಬೇಕು. ಹಂಗೆ ಹೌದು. ಸೊ ಹಂಗಾಗಿ ನೀವು ಈ ಕ್ಲೈಂಟ್ಸ್ ಬಂದವರು ಅವರು ಬೇಕಾದ್ರೆ ಇಲ್ಲ ಕ್ಲೈಂಟ್ಸ್ ಬಂದ್ರೆ ಹಾಕಿರೋದು. ಆಕ್ಚುಲಿ ಅದು ನಿಮ್ಗೆ ಕಾಣುತ್ತಲ್ಲ, ಹೌದು, ಅಲ್ಲಿ ನಿಮ್ಗೆ ಅಂದಾಜು ನಾವು ಹಾಕಿದ್ದ ಅಮೌಂಟ್ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದಕ್ಕೆ. ಇಲ್ಲಿ 40 ಲಕ್ಷ ಪ್ರಾಜೆಕ್ಟ್ ಓನ್ಲಿ. ಸೆಕೆಂಡ್ ಪ್ರಾಜೆಕ್ಟ್ ಮಾತ್ರ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್. ಅದ್ರೊಳಗೆ ನಮ್ಗೆ ಎಸ್ಟಿಮೇಟ್ ಇನ್ನು 3 ತಿಂಗಳ ವೇಟ್ ಮಾಡ್ರಿ. ಇನ್ನು 3 ತಿಂಗಳ ವೇಟ್ ಮಾಡಿದ್ರೆ 1 CR ಮಟ್ಟ ಬರ್ತೈತೆ ಅದು ಪ್ರಾಫಿಟ್. ಅದಕ್ಕೆ 1 crore ವರೆಗೂ 1 ಕೋಟಿ ಮಟ್ಟ ಬರ್ತೈತಿ.
ಯಾಕೆ ಅದು ಬಂದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲ ಪ್ಲಾನ್ ಮಾಡ್ಸಾತಿದ್ದೆ. ಎಷ್ಟೋ ಜನ ಕ್ಲೈಂಟ್ಸ್ ಬರ್ತಾರ, ಸರ್ ಹಂಗೆ ಮಾಡ್ರೆ ಹಂಗಾಗತ್ತೆ. ನಾವು ನಾನು ರೈತರು, ಅದು ಮಾರ್ಕೆಟಿಂಗ್ ನೀವು ಹೆಂಗ ರೈತಪ್ಪಿಗೆ ಹೊಲದೊಳಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ತಿರಲ್ಲ ಆ ಟೈಪ್ ಹಾಕ್ದಂಗ ಇದು ಪ್ರಾಫಿಟ್ ಬಂದ್ರೆ ಬಂತು ಅಂತ ಹೇಳೋದು. ಆಕ್ಚುಲಿ ಇಲ್ಲಿ ಫಸ್ಟ್ ಪ್ರಾಜೆಕ್ಟ್ 2021ರಾಗ ನಾವ್ ಏನ್ ಫಸ್ಟ್ ಮಾಲ್ ಕಳ್ಸಿವಲ್ಲ, ಕಳಿಸ್ಬೇಕಾದ್ರೆ ವೇಸ್ಟೇಜ್ ಅಂತಂದ ಹೋಗಿತಾರ ಅದನ್ನ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ತಕೊಂಡು ವೇಸ್ಟ್ ಅಂದ್ರೆ ಎದಕ್ಕೂ ಯೂಸ್ ಆಗಲ್ಲ ಅಂತ ಹೋಗಿರ್ತಾರೆ. ಹೌದು, ಇಲ್ಲಿ ನೋಡಿ ಬನ್ನಿ, ಇದು ಬಂದು ಎಲ್ಲ ವೇಸ್ಟ್ ಆಗಿ ಇವೆಲ್ಲ ವೇಸ್ಟ್. ನಿಮ್ಗೆ ವೇಸ್ಟೇ ಈ ಟೈಪ್ ಶೈನಿಂಗ್ ಇರ್ಬೇಕಾದ್ರೆ ಫಸ್ಟ್ ಥರ್ಡ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಯಾವ ಟೈಪ್ ಇರಬಾರ್ದು ಇಲ್ಲಿ ನೋಡ್ರಿ. ಇಲ್ಲಿ ನಿಮ್ಮ ಮುಂದೆ ಲೈವ್ ತೋರಿಸ್ತೀನಿ. ಇದೇನೈತಿ 76 ಓವರ್ ಬಿಲ್ಡಪ್ ಆಗೈತಿ ನೋಡ್ರಿ. ಇದು ಗಣೇಶ, ಇದು ಎಷ್ಟು ಶೈನಿಂಗ್ ಐತಿ ಅಲ್ವಾ? ಸೊ ಇದು ಬಂದು ಫೇಲ್ಯೂರ್, ಇದು ಬಂದು ಇದೇ ಪರ್ಲ, ಇದೇ ಫರ್ಲು ಈ ತರ ಕ್ರಿಯೇಟ್ ಆಗುತ್ತೆ. ಹೌದು, ಇದು ನಾವು ನ್ಯೂಕ್ಲಿಯಸ್ ಇದು ಹಾಕ್ತಿವಿ. ಇದು ಯಾವುದು? ಇದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಇಂಜೆಕ್ಟ್ ಮಾಡ್ತೀವಿ. ಇದು ನ್ಯೂಕ್ಲಿಯಸ್ ಅದನ್ನ ಮಾಡ್ತಾರೆ ಅಂದ್ರೆ ಇದಕ್ಕೆ ಕೊಪ್ಪಿ ಚಿಂಬಿಂದ ಮಾಡ್ತಾರೆ. ಇದು ಹಿಂದಲ್ಲಿ ವೇಸ್ಟ್ ಇತ್ತಲ್ಲ, ಈ ವೇಸ್ಟ್ ಅಲ್ಲೇ ಮಾಡ್ತಾರೆ ಇದನ್ನ. ಇದು ಇಂಜೆಕ್ಟ್ ಮಾಡಿ 18 ತಿಂಗಳು ಆಗ್ಬೇಕು ಈ ಶೈನಿಂಗ್ ಬರ್ತೈತಿ. ಇದು ಆಕ್ಚುಲಿ ನಾವು ಶೈನಿಂಗ್ ಬರೋಂಗ ಮಾಡಿದ್ದಲ್ಲ, ಇದು ದೇವ ಸೃಷ್ಟಿ. ಇದು ಹೆಂಗೆ ಲೇಯರ್ ಬಿಟ್ಕೊಂಡು ಹೋಗುತ್ತಲ್ಲ, ಇದು ಕಡಿಮೆ ಅಂದ್ರೆ ಒಂದು ಇನ್ನೊಂದು ಇದು 4th 5th ಕ್ವಾಲಿಟಿ. ಇದು ಫಸ್ಟ್ ಕ್ವಾಲಿಟಿ ಯಾವ ಟೈಪ್ ಇರ್ಬೇಕು ಯೋಚನೆ ಮಾಡಿ ನೀವು, ಎಷ್ಟು ಶೈನಿಂಗ್ ಇರ್ಬೇಕು ಅಲ್ವಾ? ಇದು ವೇಸ್ಟ್ ಅಂತ ಓದಿದ್ವಿಲ್ಲ, ನಿಮ್ಗೆ ಕಾಣ್ತಾವಲ್ಲ ಇವೆಲ್ಲ ವೇಸ್ಟ್ ಅಂತ ಓದಿದ್ದು. ಎಷ್ಟೋ ಜನ ಬಂದು ಬರ್ತಾರ, ಇವನ್ನ ತೊಗೊಂಡು ಹೋಗ್ತಾರ, ಇವನ್ನ ತೊಗೊಂಡು ಹೋಗ್ತಾರೆ. ಸೊ ಈಗ ನೀವು ಫಸ್ಟ್ ತಗೊಂಡ್ಬರ್ತಿರಲ್ಲ ನೀರಲ್ಲಿ ಬಿಡಕ್ಕೆ, ಅವಾಗ ಎಷ್ಟು ದೊಡ್ಡದಿರತ್ತೆ ಈ ಶೆಲ್? ಇದು ಶೆಲ್ ಸೇಮ್ ಇರುತ್ತೆ. ಯಾಕೆ ಆಕ್ಚುಲಿ ಇದಕ್ಕೆ ಸೈಜಸ್ ಮ್ಯಾಟರ್ ಆಗಂಗಿಲ್ಲ. ಏನ್ ಹಬ್ಬ ಒಂದು ಇದಕ್ಕೆ ಮೇಲೆ ಲೇಯರ್ ಹಾಕೊಂಡು ದಪ್ಪ ಆಗಿರುತ್ತೆ ಅಷ್ಟೇ. 18 ತಿಂಗಳೊಳಗೆ ಏನು ಇದಾಗಲ್ಲ. ಇದು ಕಡಿಮೆ ಒಂದು 2-3 ವರ್ಷದ ಫಾಲ್ ಇದು ಕೊಪ್ಪಿ ಚಿಪ್ ಇರ್ತವೆ. ಸೊ ಈಗ ನಾರ್ಮಲ್ ಚಿಪ್ಪೆ ಬಂದಾಗ ಅದರೊಳಗೆ ಏನು ಇರಲ್ಲ, ಪರ್ಲ್ ಇರಲ್ಲ. ಹೌದು, ಫರ್ಲ್ ಇರಂಗಿಲ್ಲ. ಅವಾಗ ನೀವು ಇಂಜೆಕ್ಟ್ ಮಾಡ್ತೀರಾ ಏನಾದ್ರು ಈ ತರ ಕ್ರಿಯೇಷನ್? ನಾ ಹೇಳಿದ್ನಲ್ಲ ನಿಮ್ಗೆ ಆಕ್ಚುಲಿ ಎಲ್ಲಾ ಫರ್ಲ್ ಇದೆ ಹಿಂಗಾಗಿತ್ತೆ. ನಿಮ್ ರೌಂಡ್ ಫರ್ಲ್ ಬೇಕಂದಾಗ ಇದ್ರೊಳಗೆ ನಾವು ನ್ಯೂಕ್ಲಿಯಸ್ ಹಾಕೋದ್ ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಉಸುಕ್ ಬೀಳ್ತೈತಿ ಕಲ್ಲ, ಸ್ಟೋನ್ ಬಿದ್ದಾಗ ಇದನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡ್ತೈತಿ. ಹೌದು, ಹೊರಗೆ ಹೋಲಾರ್ದಾಗ ಇದ್ರ ಮೇಲೆ ಲೇಯರ್ ಬಿಟ್ಕೊಂಡು ಹೋಗುತ್ತೆ ಈ ಟೈಪ್ ಶೈನಿಂಗ್. ಕರೆಕ್ಟ್. ಈ ಟೈಪ್ ಶೈನಿಂಗ್ ಬಿಟ್ಟಾಗ ಅವಾಗ ನಿಮ್ಗೆ ರೌಂಡ್ ಮುತ್ ಫರ್ಲ್ ಕಾಣುತ್ತೆ. ಹೌದು, ನಾವ್ಯಾಕೆ ರೌಂಡ್ ಬೇಕಂತ ಅನ್ಬೇಕು ಅಲ್ವಾ? ಅದಕ್ಕೆ ನಾವೇನು ನ್ಯೂಕ್ಲಿಯಸ್ ಹಚ್ಚಾಕ್ತಿವಿ. ನಮ್ಗೆ ಈ ಟೈಪ್ ಬೇಕಪ್ಪ. ನ್ಯೂಕ್ಲಿಯಸ್ ಅಂದ್ರೆ ಅದು ಹೆಂಗೆ? ನ್ಯೂಕ್ಲಿಯಸ್ ಅಂದ್ರೆ ನಿಮ್ಗೆ ಇಲ್ಲಿ ಸಿಗ್ತಾವೆ, ಇಲ್ಲಿ ವೇಸ್ಟ್ ಇಲ್ಲಿ ನೋಡಿ, ಇದು ನ್ಯೂಕ್ಲಿಯಸ್. ಓ, ಆ ಥರದ್ದನ್ನ ನೀವು ಒಳಗಡೆ ಬಿಡ್ತೀರಾ? ಇದು ನ್ಯೂಕ್ಲಿಯಸ್. ಇದು ಈ ಸಣ್ಣ ನ್ಯೂಕ್ಲಿಯಸ್ ಹಾಕಿದ್ರಿಂದ ಇಲ್ಲೇ ಓದಿನಿಲ್ಲ ನಾನು, ಇಲ್ಲಿ ಈ ನ್ಯೂಕ್ಲಿಯಸ್ ಹಾಕಿರ್ತೀವಿ ನಾವು. ಇದು ಈ ಸೈಜ್ ನೋಡಿ, ಈ ಸೈಜ್ ನೋಡಿ. ಸೊ ಅಲ್ಲಿ ಅದು ಪರ್ಲ್ ಕಟ್ಟತ್ತೆ. ಎಸ್, ಇದು ಇದ್ರ ಮೇಲೆ ಫರ್ಲ್ ಕಟ್ಕೊಂತ ಹೋಗುತ್ತೆ. ಇದು ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ವೇಸ್ಟ್ ಹಂಗ ಇದರಲ್ಲೇ 3 ಟೈಪ್ ಮಾಡ್ತಾರೆ. ಒಂದು ಮಣ್ಣಿಲ್ಲೇ ಮಾಡ್ತಾರ, ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮಾಡ್ತಾರ. ಅದ್ರಲ್ಲಿ ಹಾಕ್ಬಾರ್ದು, ಯಾಕಂದ್ರೆ ಕ್ವಾಲಿಟಿ ತಂದು 24 ಕ್ಯಾರೆಟ್ ಫರ್ಲಿಂದ ಕ್ವಾಲಿಟಿ ಹೋಗ್ಬಿಡ್ತೈತಿ. ನಾವೇನ್ ಮಾಡ್ತೀವಿ, ಡೇರ್ ಫರ್ಲ್ ಏನ್ ಮಾಡ್ತಾರ, ಇಲ್ಲೈತಲ್ಲ ವೇಸ್ಟ್, ಈ ವೇಸ್ಟ್ ಇಲ್ಲೇ ಪುಡಿ ಮಾಡಿ ಇದನ್ನ ರೆಡಿ ಮಾಡ್ತಾರ. ಅಂದ್ರೆ ಎಂತ ಲ್ಯಾಬ್ ಹಾಕಿರೋ 24 ಒರಿಜಿನಲ್ ಫರ್ಲ್ ಬೇಕಲ್ಲ. ಹೌದೌದು, ಅದಕ್ಕೆ ನಮ್ಮ ಯೂನಿಕ್ ಫಸ್ಟ್ ಅಲ್ಲೇ ಈಗ ಮಾಡ್ಕೊಂಡಾಗ ಇದು ಹಿಂಗೆ ಹಾಕ್ತಾರೆ. ಇದ್ರ ಮೇಲೆ ಲೇಯರ್ ಬಿಟ್ಟು ಎಷ್ಟು ಶೈನಿಂಗ್ ಆಗೈತಿ ನೋಡಿ ಅಲ್ವಾ? ನೋಡಿ, ಇದು 4 ವರ್ಷದ ಬಿಸಿಲೊಳಗೆ ಬಿದ್ದೈತಿ. ಬಟ್ ಅದು ಎಕ್ಸಾಕ್ಟ್ ಆಗಿ ಲೇಯರ್ ಎಕ್ಸಾಕ್ಟ್ ಆಗಿ ಬಿಡುತ್ತಲ್ಲ. ಹೌದು, ಇದು 4 ವರ್ಷದಿಂದ ಈ ಲೇಯರ್ ಇದು ಫರ್ಲ್ ಮಳಿ ಒಳಗೆ ಬದೈತಿ, ಚಳಿ ಒಳಗೆ ಬದೈತಿ. ಮತ್ತೆ ಇಲ್ಲಿ ಉತ್ತರ ಕನ್ನಡ ಬಿಸಿಲು ನೋಡಿರಲ್ಲ ನೀವು? ಹೌದು, ಈ ಬಿಸಿಲೊಳಗೆ ಬಿದ್ರು ಈ ಶೈನಿಂಗ್ ಕಳ್ಕೊಂಡೈತಾ ಅಲ್ವಾ? ಎಷ್ಟು ಶೈನಿಂಗ್ ಇದೆ ಅಲ್ವಾ? ಇದು ಬೇರೆ 4th ಕ್ವಾಲಿಟಿ. ಇದು 4th ಅಲ್ಲ, 5th 6th ಇರಬೇಕು. ಅಂದ್ರೆ ಫಸ್ಟ್ ಕ್ವಾಲಿಟಿ ಇನ್ನೆಷ್ಟು ಶೈನಿಂಗ್ ಇರಬೇಕು. ಇದೇನು ಫಾಲಿಸ್ ಸಿಗಲ್ಲ, ಇದನ್ನ ತೊಗೊಂಡು ಮತ್ತೆ ಫಾಲಿಸ್ ಮಾಡ್ತಾರ ಅವರು. ಇನ್ನ ಶೈನಿಂಗ್ ಬರುತ್ತೆ. ಇವೆಲ್ಲ ವೇಸ್ಟ್ ಕ್ವಾಲಿಟಿ. ಇದರಲ್ಲಿ ಜಗ್ ತೊಗೊಂಡು ಹೋಗ್ಯಾರ ಮಂದಿ ಜನ. ಹೌದು, ಫಸ್ಟ್ ಪ್ರಾಜೆಕ್ಟ್ ನ ದೇವ್ರ ಫೋಟೋ ಹಾಕಿದ್ರೆ ಹೌದು ನೀವು ಹೇಳಿದ್ದೀನ. ಸೆಕೆಂಡ್ ಪ್ರಾಜೆಕ್ಟ್ ಒಳಗೆ ಇಯರಿಂಗ್ಸ್, ಅರ್ಧ ಎಲಿ, ಅರ್ಧ ಚಂದಪ್ಪ, ಮತ್ತ ಯಾವ್ದು ಲೇಡೀಸ್ ಏನಂತ ಹಾಕ್ತಾರಲ್ಲ, ಏನ ತ್ರಿಕೋಣ, ದಿಲ್ ಸೇಪ್, ಅವೆಲ್ಲ ಇಯರಿಂಗ್ಸ್ಗೆ, ಬ್ರಾಸ್ಲೆಟ್ಗೆ ಅಂತೇಳಿ ಆ ಟೈಪ್ ಪ್ಲಾನ್ ಮಾಡಿ ಹಾಕ್ಯಾರ ಅವರು. ಇನ್ನು ಥರ್ಡ್ ಪ್ರಾಜೆಕ್ಟ್ ಏನ್ ಮಾಡೈತಿ ಅಂದ್ರೆ ಇದು 20 lakhs 20 ಲಕ್ಷ. ಇದೆಲ್ಲ ಬೇರೆ ಕ್ಲೈಂಟ್ಸ್ ಹಾಕ್ಯಾರ. 20 ಲಕ್ಷ ಪ್ರಾಜೆಕ್ಟ್. ಅದಕ್ಕೆ ಏನ್ ಬರ್ತೈತಿ, ಅಲ್ಫಾಬೆಟ್ಸ್ ಹಾಕ್ಯಾರ. ಅದಕ್ಕೆ ಅಲ್ಫಾಬೆಟ್ಸ್ ಟೈಪ್ SKABC A to Z ಅಲ್ಫಾಬೆಟ್ಸ್. ಅಂದ್ರೆ ಮಾರ್ಕೆಟ್ ಹೆಂಗ್ ನೀಡ್ ಐತಿ, ಯಾವ್ದು ನೀಡ್ ಆಗುತ್ತೆ ಅದ್ ನೋಡಿ ಹಾಕ್ಬೇಕಲ್ಲ ನಾವು. ಹೌದು, ಯಾವ್ದು ಡಿಮ್ಯಾಂಡ್ ಐತೆ ಅದು ಬರ್ತೈತಿ. ಈಗ ಒಂದು ಪ್ರಾಡಕ್ಟ್ ರೆಡಿ ಮಾಡಬೇಕು. ಈಗ ಓನ್ಲಿ ದೇವ್ರ ಫೋಟೋ ರೆಡಿ ಮಾಡಬೇಕು, ಕೆಲವೊಬ್ಬರು ಬೇರೆ ಯೂನಿಕ್ ಬೇಕಂತಾರ. ಹೌದು, ಸ್ಪೆಲ್ಲಿಂಗ್. ಹೌದು, ಅದೇ ಅಂದ್ರೆ ಆಕ್ಚುಲಿ ಅವ್ರಷ್ಟೇ ಅಲ್ಲ, ನಮ್ದು ಮೈಂಡ್ ಓಡಿಸ್ತೀವಿ ನಾವು ಇಲ್ಲಿ. ನಮ್ದು ನಾವು ಬಿಡಂಗಿಲ್ಲ. ಇನ್ನೊಂದು, ಇಡೀ ಭಾರತದಲ್ಲಿ ಒಂದು ಖುಷಿ ವಿಚಾರ ಅಂದರೆ, ಇಡೀ ಭಾರತದಲ್ಲಿ ಅತ್ಯಂತ ಶುದ್ಧವಾದ
ಗೋಲ್ಡ್ ಕಲರ್ ಮುತ್ತು ಬೆಳೆದಿದ್ದ ಅಂದ್ರೆ ನಮ್ಮ ಇದೇ ಫಾಂಟ್ ಒಳಗೆ. ಇದು ನಿಮ್ಗೆ ಈಗ ರನ್ ಆಗಲ್ಲ, ಆಟೋಮೆಟಿಕ್ ರನ್ ಇಟ್ಟಿರ್ತೈತಿ. ಬೆಳಗಿನ ಜಾವ ರಾತ್ರಿ ಎಷ್ಟು ಆಕ್ಸಿಜನ್ ಇರಂಗಿಲ್ಲ. ಯಾವಾಗ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಮಟ್ಟ ಆನ್ ಆಗುತ್ತೆ. 2 ತಾಸು ಅದು ಬಂದು ಆಕ್ಸಿಜನ್ ಕೊಡುವಂತ ಮಿಷನ್. ಇದು ಮಾಡಿ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಮಾಡತ್ತಂದ್ರ ಕೆಳಗಿಂದ 4 ಫೂಟ್ 5 ಫೂಟ್ಗಿಂತ ಏನ್ ಕೆಳಗತ್ತೆ ನೀರು ಅದನ್ನ ತಗೊಂಡ್ ಮೇಲೆ ಸ್ಪ್ರೆಡ್ ಮಾಡುತ್ತೆ. ನೀರೊಳಗಿರುವಂತ ಸೂಕ್ಷ್ಮಾಣು ಜೀವಿಗಳು ಗಾಳಿ ಬಿದ್ದು ಸಾಯ್ತವು. ಅದು ಸತ್ತ ಮೇಲೆ ಇನ್ ಕೇಸ್ ಅದಕ್ಕೂ ಆಹಾರ ಹಾಕಿರ್ತೈತಿ. ಇಲ್ಲ ಕೆಳಗೆ ಆಕ್ಸಿಜನ್ ಅಂದ್ರೆ 4 ಫೂಟ್ಗಿಂತ ಕೆಳಗೆ ಆಕ್ಸಿಜನ್ ಇರಂಗಿಲ್ಲ. 4 ಫೂಟ್ಗೆ ಮೇಲೆ ಬಂದ್ರೆ ಬಿಸಿಲಿಗೆ ಸಾಯ್ತವು. ಹೌದು, ನಾವು 2 ಫೂಟ್ಗಿಂತ ಮೇಲೆ ಇತ್ತಂದ್ರೆ ಬಿಸಿಲಿಗೆ ಸಾಯ್ತವು ಮಸಲ್ಸ್. 4 ಫೂಟ್ಗಿಂತ ಕೆಳಗೆ ಹೋಯ್ತು, ನೀರಿಂದ ಕೆಳಗೆ ಹೋಯ್ತಂದ್ರೆ ಏನು ಆಕ್ಸಿಜನ್ ಸಿಗಂಗಿಲ್ಲ. ಹಂಗಾಗಿ 2 ಫೂಟಿಂದ 2 ಫೂಟ್ಗೆ ತೇಲ್ತಾ ಇರ್ಬೇಕಿದು. ಹಂಗಾಗಿ ಈ ಬಾಟಲ್ ನಿಮ್ಗೆ ಕಾಣ್ತಾವೆ. ಈಗ ನಿಮ್ ಬಾಟಲ್ ಹಾಕಿದ ಕಾರಣ ಅದು ಯಾವಾಗ ತೇಲ್ತಾವ ಅಂತೇಳಿ. ಇದಕ್ಕಿಂತ 10 ಫೂಟ್ ನೀರು ಬರಲಿ ಮೇಲೆ ಬರ್ತವು. ಹಂಗೆ ಅಂದ್ರೆ ಆತರ ತೇಲೋ ತರ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಮ್ಯಾಗಿಂದ ಹಿಡ್ಕೊಂಡು 4 ಫೂಟ್ ಒಳಗೆ ಅಷ್ಟೇ ಇರ್ಬೇಕು, ಜಾಸ್ತಿ ಇಳಂಗಿಲ್ಲ. ಬ್ಯಾಲೆನ್ಸಿಂಗ್ ಮಾಡಕ್ಕೆ ಇದು ಮಾಡಿ